ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಕುಮಾರ್, ವನ್ಯಜೀವಿ ಸಂರಕ್ಷಕ, ಬೆಂಗಳೂರು ನಗರದ ಪರಿಸರವಾದಿ. ಎಷ್ಟೆಷ್ಟೆಲ್ಲ ಅನಿಸಿ ಹೆಸರುಗಳು ಕೊಟ್ಟಿದ್ದಾರಪ್ಪ ನನಗೆ ಗೊತ್ತಿಲ್ಲ ನಾನು ಏನೇನೆಲ್ಲ ಹೆಸರು ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಎಷ್ಟೋ ಜನ ನನಗೆ ವನ್ಯಜೀವಿ ಸಂರಕ್ಷಕ, ಉರುಗ ಸಂರಕ್ಷಕ, ಆಮೇಲೆ ಸಾಮಾಜಿಕ ಕಾರ್ಯಕರ್ತ, ಆಮೇಲೆ ಸೋಷಿಯಲ್ ಆ್ಯಕ್ಟಿವಿಸ್ಟ್, ಏನೇನೋ ಹೆಸರುಗಳು ನನಗೆ ಕೊಟ್ಟರು. ಈ ಬಿರುದುಗಳು ಯಾವುದೂ ಸುಲಭವಾಗಿ ಬರೆದಿದ್ದಲ್ಲ. ಎಲ್ಲ ನಿಮಗೆಲ್ಲ ಆಶೀರ್ವಾದ, ನಮ್ಮ ಗುರು ಹಿರಿಯವರು ನನಗೆ ಮಾಡಿದಂಥ ಆಶೀರ್ವಾದ. ನನ್ನ ಎಲ್ಲ ಗುರು ಸಮಾನರಿಗೆ ನಾನು ಈ ಮುಖಾಂತರ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾನು ಏನೇ ಒಂದು ಸಾಧನೆ ಮಾಡಿದ್ರು ಇದೆಲ್ಲ ಅದರ ಮುಖ್ಯ ಕಾರಣ ನನ್ನ ಗುರು ಹಿರಿಯರು ಹಾಗೂ ನನ್ನ ತಂದೆ ತಾಯಿ ಮಾಡಿರ್ತಕ್ಕಂಥ ಆಶೀರ್ವಾದ. ನಾನು ಪ್ರತಿಯೊಂದು ರಂಗದಲ್ಲೂ ಮೊದಲಿಗೆ ನನ್ನ ತಾಯಿಗೆ ನಾನು ಸಮರ್ಪಣೆ ಮಾಡ್ತೀನಿ. ಯಾತಕ್ಕೋಸ್ಕರ ಅಂದರೆ ನನ್ನ ತಾಯಿ ಇಲ್ಲದೆ ಹೋಗಿದ್ದಿದ್ರೆ ನಾನು ಇವತ್ತು ನಿಜವಾಗ್ಲೂ ಈ ಒಂದು ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ತಾಯಿ ಭಾಳ ದೊಡ್ಡ ಮಾರ್ಗದರ್ಶಕರು. ಚಿಕ್ಕ ವಯಸ್ಸಿನಿಂದ ನನಗೆ ಏನೇ ಒಂದು ಕೊರತೆಗಳನ್ನು ಇದ್ರೂ ಅದನ್ನು ಬಡತನದಲ್ಲಿ ಪ್ರತಿಯೊಂದನ್ನು ನಾವು ನಿಜವಾಗ್ಲೂ ನನಗೆ ಇವಾಗ ಸಂದರ್ಭ ಜ್ಞಾಪನ ಇದೆ. ನಮಗೆ ಕೈಗೆ ತಂಗ್ಳನ ಕೈ ತುತ್ತು ಕೊಟ್ಟರು ಅದು ಅಮೃತವಾಗಿರ್ತಾಯಿತ್ತು. ಯಾಕಂದರೆ ಆ ಬಡತನ ನಮಗೆಲ್ಲದನ್ನು ಕಲಿಸ್ತಾ ಇತ್ತು. ಈ ಬೇಸಿಗೆಗಾಲ ಬಂದುಬಿಟ್ರೆ ಒಂದೊಂದು ಸರಿ ಏನಾಗ್ತಿತ್ತು ಅಂದರೆ ಬೆಳಗ್ಗೆ ಮಾಡಿದ್ದನ್ನು ಸಂಜೆ ಅಷ್ಟರಲ್ಲಿ ಎಲ್ಲ ಒಂಥರ ನೀರು ಬಿಟ್ಕೊಂಡು ಮುಗುಲು ವಾಸನೆ ಬರ್ತಾಯಿತ್ತು. ಬಟ್ ಆದರೂ ಅದಕ್ಕೆ ಮೊಸರು ಹಾಕಿ ಮಜ್ಜಿಗೆ ಕೊಟ್ಟು ಅದಕ್ಕೆ ಕೈ ತುತ್ತು ಮಾಡಿ ನಮಗೆ ಆ ಅನ್ನನೇ ಅಮೃತವಾಗಿ ನಮಗೆ ತಿನ್ನಿಸಿ ಬೆಳೆಸ್ತಾ ಇದ್ದು ನನಗೆ ನಿಜವಾಗ್ಲೂ ಆ ಸಂದರ್ಭ ಈಗಲೂ ಜ್ಞಾಪನ ಇದೆ. ಯಾಕಂದರೆ ನನ್ನ ತಂದೆ ತಾಯಿನೆಲ್ಲ ಅವ್ರದ್ದು ಒಂದು ಬಿಸ್ನೆಸ್ ಇತ್ತು. ಎಷ್ಟೋ ಜನರಿಗೆ ಸಹಾಯ ಮಾಡ್ತಿದ್ರು, ಎಷ್ಟೋ ಜನರಿಗೆ ಆಶೀರ್ವಾದ ಮಾಡಿದರು. ನಮ್ಮ ತಂದೆ ತಾಯಿಗೆ ಅವರು ಎಷ್ಟೋ ಮಾಡಿದಂಥ ಪುಣ್ಯ ಕಾರ್ಯಗಳು ಇವತ್ತಿನ ದಿವಸ ನಮ್ಗಳಿಗೆಲ್ಲ ಅದೊಂದು ಒಳ್ಳೆಯ ಬೆಳವಣಿಗೆ, ಪ್ರೇರಣೆ. ಇವತ್ತು ನಾನು ಏನೇ ಒಂದು ಸಾಧನೆ ಮಾಡಿರ್ಬೋದು, ಇಷ್ಟು ನಾನು ಹಿಂದೆ ಇಷ್ಟು ಅವಾರ್ಡ್ಸ್ಗಳು ಕೊಟ್ಟಿದ್ದಾರೆ, ಇಷ್ಟು ಸಾಧನೆ ಮಾಡಿದ್ದೀನಿ, ಅದು ಇದು ಅಂತ ಕೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ಮೊದಲಿಗೆ ನನ್ನ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನನ್ನ ತಾಯಿ ಹೇಳ್ತಿದ್ದಂಥ ಉಪಕಥೆಗಳನ್ನು ಕೇಳ್ತಾ ನಾನು ಬೆಳೆದವನು. ಇದಾದಮೇಲೆ ನನಗೆ ಮೊದಲನೇ ಗುರುಗಳಾಗಿ ನನಗೆ ಸಿಗುವಂಥವ್ರು ನಮ್ಮ ಪ್ರೀತಿಯ ನಲ್ಮೆಯ ನಮ್ಮ ಮೊದಲನೇ ಗುರು ಅಂತ ನನಗೆ ಒಂದು ಮಾರ್ಗದರ್ಶಕರಾಗಿ ಹೊರಗಿನ ಪ್ರಪಂಚದ ಜೊತೆ ಒಡನಾಟ, ಯಾವ ರೀತಿ ಓಡಾಡಬೇಕು, ಯಾವ ರೀತಿ ಮಾತಾಡಬೇಕು, ಇದೆಲ್ಲ ನನಗೆ ಒಂದು ಸ್ಟೇಜ್ ಫಿಯರ್ ಇದನ್ನೆಲ್ಲವನ್ನು ನನಗೆ ಕಲಿಸ್ಕೊಟ್ಟಂಥವ್ರು ನನ್ನ ಭಾರತಿ ಮೇಡಮ್ ಅವರು. ಅವ್ರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೊಟ್ಟಂಥ ಮಾರ್ಗದರ್ಶನ, ಅವತ್ತು ನೀವು ಬೆಳೆಸಿದಂಥ ಒಂದು ಮರ, ಒಂದು ಗಿಡ ಇವತ್ತು ಆಲದ ಮರವಾಗಿ ಹತ್ತಾರು ಒಳ್ಳೆಯ ಕಾರ್ಯಗಳಿಗೆ ನಿಮ್ಮ ಮಾರ್ಗದರ್ಶನ ಪ್ರೇರಣೆಯಾಗಿದೆ, ಮುಂದುವರಿತಾ ಇದೆ. ಇದಕ್ಕೆಲ್ಲ ನೀವೇ ಮೊದಲಿಗೆ ನನ್ನ ಗುರುಗಳಾಗಿ ನೀವು ಕಾರಣ. ಸೊ ಇವನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದಾದಮೇಲೆ ನಾನು ನನ್ನ ಮತ್ತೊಬ್ಬ ಗುರುಗಳಾದಂಥ ನೀಲಾ ನರೇಂದ್ರ ಬಾಬು ಅವರು, ಆಮೇಲೆ ಅವರ ಸ್ನೇಹಿತರು ಆದಂಥ ಚೆನ್ನಕೇಶ್ವರ ಸರು, ಆಮೇಲೆ ರವಿ ಅಣ್ಣ ಅಂತೂ ನನಗೆ ನಿಜವಾಗ್ಲೂ ಜ್ಞಾಪನ ಇದೆ. ಎಷ್ಟೋ ಜನರಿಗೆ ಅವರು ಏನೇನು ಸಹಾಯ ಮಾಡಿದ್ದಾರೋ ಎಷ್ಟೋ ಜನ ನೆನೆಸ್ಕೋತಾರೋ ಗೊತ್ತಿಲ್ಲ, ಬಟ್ ಆದರೆ ನಾನು ನೆನೆಸ್ಕೋತೀನಿ. ನನಗೆ ಇವತ್ತು ಏನೇ ಒಂದು ಪರಿಸರ, ವನ್ಯಜೀವಿ ಇದರಲ್ಲಿ ನಾನೇನಾದ್ರು ಪ್ರಗತಿ ಹೊಂದಬೇಕಾದ್ರೆ ಅವರು ಅವತ್ತೊಂದು ಕೊಟ್ಟಂಥ ಒಂದು ಸಣ್ಣ ಹಾದಿ ಇವತ್ತು ನಾನು ಇಷ್ಟು ದೊಡ್ಡ ಒಬ್ಬ ರ್ಯಾಪಿಡ್ ರೆಸ್ಕ್ಯೂವರ್ ಆಗಿ, ಎನ್ವೈರ್ನ್ಮೆಂಟಲಿಸ್ಟ್ ಆಗಿ, ಒಬ್ಬ ವೈಲ್ಡ್ ಲೈಫ್ ರೆಸ್ಕ್ಯೂವರ್ ಆಗಿ ಇವತ್ತು ನಾನು ಏನೊಂದು ಸಾಧನೆ ಮಾಡಿದ್ದೀನಿ. ಇದಕ್ಕೆ ಮೊದಲನೇ ಹೆಜ್ಜೆ ತೋರಿಸ್ಕೊಟ್ಟವರು ಅವರು. ಸೊ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳನ್ನು ತಿಳಿಸ್ತೀನಿ. ನೆಕ್ಸ್ಟು ನಾನು ವಂದನೆಗಳನ್ನು ತಿಳಿಸ್ಬೇಕು ಅಂತಿದ್ದರೆ ಅದು ನನ್ನ ಗುರುಗಳು ಅಂತ ನಮಗೆ ಮೊದಲು ಪರಿಚಯ ಆದವರು ಶರತ್ ನರೇಂದ್ರ ಬಾಬು ಅವರಿಂದ. ಅದಾದಮೇಲೆ ನಾನು ನನ್ನ ಸಿಂಹಾದ್ರಿ ಸರ್ ಇಲ್ಲದೆ ಹೋಗಿದ್ದರೆ ಇವತ್ತು ನಿಜವಾಗ್ಲೂ ನಾನು ಇವತ್ತು ವನ್ಯಜೀವಿ ಸಂರಕ್ಷಣೆ, ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಪ್ರಾಣಿ ಪಕ್ಷಿಗಳನ್ನು ಇವತ್ತು ನಾವು ಸೇವ್ ಮಾಡಿದ್ದೀವಿ, ರಕ್ಷಣೆ ಮಾಡಿದ್ದೀವಿ. ಪ್ರತಿನಿತ್ಯ ನಾನು ಇವತ್ತು ನಿಮ್ಮ ಪ್ರಾಣಿಗಳಿಗೋಸ್ಕರ ಒಂದು ಆ್ಯಂಬುಲೆನ್ಸ್ ಇಟ್ಟಿದ್ದೀನಿ. ಇದೆಲ್ಲದಕ್ಕೂ ಮೂಲ ಕಾರಣ ಮಾರ್ಗದರ್ಶಕರಾಗಿ ಬಂದರೆ ಅದು ಸಿಂಹಾದ್ರಿ ಅವರು. ಯಾಕಂದರೆ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಅವರು ಕೊಟ್ಟಂತಹ ಚಾಟಿ ಏಟ್ಗಳೇ ನನಗಿವತ್ತು ಜೀವನ ಅಂದರೆ ಏನು, ಜೀವನದಲ್ಲಿ ಮುಂದೆ ಹೆಂಗೆ ಮುಂದುವರಿಬೇಕು, ಯಾವ ರೀತಿ ಇದಾಗಬೇಕು. ಸೊ ಇದೆಲ್ಲದಕ್ಕೂ ಮೂಲ ಪ್ರೇರಕ ಕಾರಣ ನಮ್ಮ ಸಿಂಹಾದ್ರಿ ಸರ್ ಅವರು ಇಲ್ಲದೆ ಹೋಗಿರೋ ಡೆಫಿನೆಟ್ಲಿ ನಾನು 2012ರಲ್ಲೇ ವೈಲ್ಡ್ ಲೈಫ್ ರೆಸ್ಕ್ಯೂ ಬಿಟ್ಬಿಡ್ತಾ ಇದ್ದೆ ಅನಿಸುತ್ತೆ. ವನ್ಯಜೀವಿ ಸಂರಕ್ಷಣೆ, ಪರಿಸರ ಸಂರಕ್ಷಣೆ ಇವೆಲ್ಲದನ್ನು ನಾವು ಅವಾಗೇ
ಸಂದರ್ಭದಲ್ಲೇ ನಾವೆಲ್ಲ ಅವರಿಂದ ಪ್ರೇರಣೆ ಕಲ್ತಿದ್ದು. ನಮಗೆ ಇಲ್ಲಿಂದ ಬನಗಟ್ಟಾಗಿ ಪ್ರಾಣಿಗಳನ್ನು ಕಳಿಸ್ಕೊಡ್ತಾ ಇದ್ದಿದ್ದು, ತೆಗೆದುಕೊಂಡೋಗಿ ನಾವು ಅಲ್ಲಿ ಬಿಟ್ಟು ಬರ್ತಾ ಇದ್ದಿದ್ದು. ಆಮೇಲೆ ನಮಗೆ ಪರಿಚಯ ಆಗೋದ್ರೆ ನಮ್ಮ ಥಾಮಸ್ ಸರ್ ಅವರು. ಥಾಮಸ್ ಅವರು ನಿಜವಾಗ್ಲೂ ಮಾಧ್ಯಮದ ಮುಖಾಂತರ ನನ್ನ ಮೊದಲಿಗೆ ಹತ್ತಾರು ಸಾವಿರಾರು ಲಕ್ಷಾಂತರ ಜನಕ್ಕೆ ನನ್ನ ಮುಖ ಪರಿಚಯನ ಮಾಡಿಸೋದಕ್ಕೆ ಮೂಲ ಕಾರಣ ನಮ್ಮ ಥಾಮಸ್ ಸರ್ ಅವರು. ಥಾಮಸ್ ಪುಷ್ಪರಾಜ್ ಸರ್ ಅವರಿಗೆ ನಾನು ಈ ಸಂದರ್ಭಗಳಲ್ಲಿ ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗ ಕಸ್ತೂರಿ, ಪ್ರಜಾ ಟಿ ವಿ, ನ್ಯೂಸ್ 18, ಸುವರ್ಣ, ಭಾಳಷ್ಟು ಚಾನೆಲ್ಗಳು ನಮ್ಮನ್ನು ಕರೆದು ಪರಿಚಯ ಮಾಡಿಸಿ ನನಗೆ ಒಂದು ಜನಗಳ ಮಧ್ಯದಲ್ಲಿ ನಾನು ಒಂದು ಧ್ವನಿ ಎತ್ತಿ ಪರಿಸರ ಪ್ರಾಣಿ ಪಕ್ಷಿಗಳ ಬಗ್ಗೆ ನನ್ನ ಪರಿಸರವಾದಿ, ಒಬ್ಬ ವನ್ಯಜೀವಿ ಸಂರಕ್ಷಕ, ಏನೇನೋ ಬಿರುದುಗಳು ಇದೆ. ಈ ರೀತಿ ಒಂದು ಎಲ್ಲ ಇದು ಮಾಡಿಸ್ತವ್ರೆ ನಮ್ಮ ಥಾಮಸ್ ಪುಷ್ಪರಾಜ್ ಸರ್ ಅವ್ರಿಗೆ. ಅವ್ರಿಗೂ ನಾನು ವಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಆಮೇಲೆ ನನಗೆ ಅವರು ಕೆಲವೊಂದು ಪ್ರಶಸ್ತಿಗಳು ಮೊದಲಿಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ಪರಿಸರ ಮಂಜು ಅವರು ನನಗೆ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅದಾದಮೇಲೆ ಭಾಳಷ್ಟು ಜನ ಸಾಧಕರು, ಆಮೇಲೆ ನನಗೆ ನನ್ನ NKM ನಮ್ಮ ಕರ್ನಾಟಕ ಮೀಮ್ಸ್ ಇದರಿಂದ ನಾವೆಲ್ಲ ಭಾಳಷ್ಟು ಫ್ಲಡ್ ರಿಲೀಫಿಂಗ್ ಮೆಟೀರಿಯಲ್ಸ್ ಇದಕ್ಕೆಲ್ಲ ನಾವು ಹೋದಾಗ NKM ಪವನ್ ಅವರು ನಮ್ಗೊಂದು ಪ್ರಶಸ್ತಿನ ಅವಾಗ ನಮಗೆ ಇದು ಮಾಡಿದ್ರು. ಸೊ ಇದಾದಮೇಲೆ ನೆಕ್ಸ್ಟು ನಮ್ಮ ಡಾಕ್ಟರ್ ಪದ್ಮಾಕ್ಷಿ ಮೇಡಮ್ ಅವರು ನಮಗೆ ಒಂದು ರೋಟ್ರಿಯಿಂದ ನಮಗೊಂದು ಪ್ರಶಸ್ತಿನ ಕೊಟ್ಟರು. ಆಮೇಲೆ ಇದರಿಂದ ರೋಟ್ರಾಕ್ಟಿಂದ ಪುಷ್ಪಕ್ ಮತ್ತು ಭೂಮಿಕಾ, ಸೊ ಇವರೆಲ್ಲರೂ ಒಂದೊಂದು ಪ್ರಶಸ್ತಿಗಳು ನಮಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ನಾನು ಏನು ಮಾಡ್ತಿದ್ದೆ, ಹೋಗ್ತಿದ್ದೆ ಒಂದು ವನ್ಯಜೀವಿ ಪ್ರಾಣಿನ ಕಾಪಾಡಿ ತೆಗೆದುಕೊಂಡು ಹೋಗಿ ಅದೊಂದು ಹಾಸ್ಪಿಟ್ಲಿಗೆ ಸೇರಿಸ್ತಾಯಿದ್ದೆ. ಆಮೇಲೆ ಎಲ್ಲರೂ ಹೇಳೋದು ಯಾವುದು ಸುಲಭವಾದ ಕೆಲಸ ಅಲ್ಲ, ಸುಲಭವಾಗಿ ಯಾರೂ ಮಾಡೋಕ್ಕಾಗಲ್ಲ. ಸೊ ನೀವೊಂದು ಒಳ್ಳೆ ಸಾಧನೆ ಮಾಡ್ತಾಯಿದ್ದೀರಾ, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಸುಮಾರು ಜನಗಳಿಗೆ ನನ್ನನ್ನು ತಲುಪಿಸಿದಂಥವ್ರು. ಸುಮಾರು ಜನ ನನ್ನನ್ನು ಗುರ್ತಿಡಿದ್ರು. ಇವತ್ತು ಹಸಿರು ಸೇನಾಪಡೆ, ಗ್ರೀನ್ ಆರ್ಮಿ ಫೋರ್ಸ್ ಅನ್ನೋದು ಏನಾದರೂ ಇವತ್ತು ನಿಜವಾಗ್ಲೂ ಬೆಳೆದಿದೆ ಅಂದರೆ ಅದೆಲ್ಲದಕ್ಕೂ ಮೂಲ ಕಾರಣ ಎಲ್ಲ ನನ್ನ ಗುರು ಹಿರಿಯರು. ಇದಾದಮೇಲೆ ನಮಗೆ ಪರಿಚಯ ಆದಿದ್ದು ಜೀವನ್ಮುಕ್ತಿ ರೂಪಾ ಮೇಡಮ್ ಅವರು. ಆಮೇಲೆ ಅವ್ರ ಮುಖಾಂತರ ನಾವು ಭಾಳಷ್ಟು ಪರಿಸರ ಸಂರಕ್ಷಣೆ ಯೂನಿವರ್ಸಿಟಿ, ನಮ್ಮ ಬೆಂಗಳೂರು ಯೂನಿವರ್ಸಿಟಿ ರೇಣುಕಾ ಪ್ರಸಾದ್ ಸರ್ ಅವರು ನಮ್ಮೊಬ್ಬರು ಒನ್ ಆಫ್ ದಿ ಗುರುಗಳೇ. ಅವ್ರ ಮಾರ್ಗದರ್ಶನ ನಮ್ಮಲ್ಲಿ ಭಾಳಷ್ಟು ಪ್ರೇರಣೆಯನ್ನು ಕೊಡ್ತು. ಆಮೇಲೆ ನಾನು ಇನ್ನೊಬ್ಬರು ಹೇಳಲೇಬೇಕು, ಮತ್ತೊಬ್ಬರು ನಮ್ಮ ಸ್ನೇಹಿತರ ಅಂದರೆ ಸಂತು ಮಾಸ್ಟರ್. ನನ್ನ ಸಂತು ತುಂಬ ಬಾಲ್ಯದಿಂದನೇ, ಚಿಕ್ಕ ವಯಸ್ಸಿಂದನೇ ಫ್ರೆಂಡ್ಸ್. ನಾನು, ಸಂತು, ಜೀತು ಇವರೆಲ್ಲ ಒಂದು ಬೆಳೆಯೋ ಸಂದರ್ಭದಲ್ಲಿ ಎಲ್ಲ ಫ್ರೆಂಡ್ಸು. ಸೊ ಅವರ ಮಾವ ನನಗೆ ಫಸ್ಟ್ ಟೈಮ್ ಒಂದು ಸಾಂಗ್ನಲ್ಲಿ ಬಣ್ಣ ಹಚ್ಚೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರು. ಅದು ಶುಗರ್ ಫ್ರೀ ಅನ್ನೋ ಒಂದು ಇದು. ಅದಾದಮೇಲೆ ಚಂದನ್ ಶೆಟ್ಟಿ ಅವರ ಒಂದು ಸುಕ್ಕ ಪಾರ್ಟಿ ಇದರಲ್ಲಿ ಜುಮ್ ಬಾಬಾ ಅಂತ ನಾನು ಇಂಟ್ರಡ್ಯೂಸ್ ಮಾಡಿಸಿ ಅಲ್ಲೊಂದು ಸಣ್ಣ ಇದು ಕೊಟ್ಟರು. ಆಮೇಲೆ ಅವರು ಹೊಸ ಚಿತ್ರ ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗುತ್ತೆ, ಇನ್ನು ಕೆಲವೇ ತಿಂಗಳಲ್ಲಿ. ಸೊ ಆ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಕೊಟ್ಟರು. ಸೊ ನನಗೇನು ಚಿತ್ರರಂಗದಲ್ಲಿ ನನಗೇನು ಅಷ್ಟೇನು ಆಸಕ್ತಿ ಇರಲಿಲ್ಲ ಅಂತಲ್ಲ, ಆಸಕ್ತಿ ನೋಡ್ತಾ ಇದ್ದೆ ಒಬ್ಬ ಪ್ರೇಕ್ಷಕನಾಗಿ ಏನು ಚಿತ್ರರಂಗದಲ್ಲಿ ಏನೇನು ಆಗ್ತಿತ್ತು ನನ್ನ ಬಗ್ಗೆ ತಿಳ್ಕೊತಿದ್ದೆ. ಸಂತು ಜೊತೆ ಸುಮಾರು ಸರಿ ಶೂಟಿಂಗ್ ಸ್ಪಾಟ್ಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಶೂಟಿಂಗ್ ನಡೀತಿತ್ತು, ಅಲ್ಲೆಲ್ಲ ಹೋಗ್ತಿದ್ದೆ, ನೋಡ್ತಿದ್ದೆ. ಸುಮಾರು ಜನ ಕಲಾವಿದರ ಜೊತೆ ಮಾತಾಡ್ತಿದ್ದೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಒಡನಾಟ ನನಗೆ ನಿಜವಾಗ್ಲೂ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡ್ಯೂಟಿ ಫ್ರೀನಲ್ಲಿ ಅವ್ರ ಜೊತೆ ಭಾಳ ದೊಡ್ಡ ನನ್ನ ಸ್ನೇಹಿತರು. ಅವರು ನನಗೆ ಭಾಳ ಪ್ರೇರಣೆ ಆಗುತ್ತೆ. ಪ್ಲಸ್ ಅವರು ನನಗೊಂದು ಸಣ್ಣ ಸಲಹೆಯನ್ನು ಕೊಟ್ಟಿದ್ದರು. ನೀನೇನು ಮಾಡ್ತೀಯೋ ಮಾಡು, ಒಳ್ಳೆ ರೀತಿಯಲ್ಲಿ ಮಾಡು, ಒಳ್ಳೆ ಸಾಧನೆ ಮಾಡೋದಕ್ಕೆ ಅಂತ ನೀನು ಯೋಚನೆ ಮಾಡಬೇಕು ಅಂತ ಮಾಡು, ಸುಮ್ಮನೆ ಮಾಡಬೇಡ, ಏನೋ ಒಂದು ಕಾಟಾಚಾರಕ್ಕೋಸ್ಕರ ಮಾಡಬೇಡ, ನಿನ್ನ ಸಾಧನೆಗೆ ಎಲ್ಲೋ ಒಂದು ಕಡೆ ಬೆಲೆ ಸಿಗುತ್ತೆ ಅಂತ ಅದೊಂದು ಕಿವಿ ಮಾತು ಹೇಳಿದರು. ಅದು ಇವತ್ತು ನನಗೆ ಅಲ್ಲಿ ಕರ್ಕೊಂಡೋಗಿದೆ. ಸೊ ಅದಾದಮೇಲೆ ನನಗೆ ಏರ್ಪೋರ್ಟಲ್ಲಿ ನನಗೆ ಜೀವನ ರೂಪಿಸ್ಕೊಟ್ಟಂಥವ್ರು ರಾಬಿನ್ ಸರ್ ಅವರು. ಯಾಕಂದರೆ ನಾನು ಇಲ್ಲಿ ಬೆಂಗಳೂರಿನ ಡೌನ್ ಟೌನ್ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡ್ತಿದ್ದಾಗ ನನಗೆ ಕರೆದು ಏರ್ಪೋರ್ಟ್ನಲ್ಲಿ ಕೆಲಸ ಕೊಟ್ಟು ಅಲ್ಲಿ ನನ್ನ ಜೀವನನ ಉಳಿಸಿ ನನ್ನ ಜೀವನದ ಮಾರ್ಗವನ್ನೇ ಬದಲಾಯಿಸಿದಂಥವರು ರಾಬಿನ್ ಸರ್ ಅವರು. ನಾನು ರಾಬಿನ್ ಸರ್ಗೆ ನಿಯಾನ್ಸ್ ಡ್ಯೂಟಿ ಫ್ರೀನಲ್ಲಿ ನಾನು ಕೆಲಸ ಮಾಡೋದಕ್ಕೆ ಬೆಂಗಳೂರಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ನನ್ನ ಕರ್ಕೊಂಡೋಗಿ ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಯಿತು. ಅದಾದಮೇಲೆ ನಮ್ಮ ತಂಗಿ ಮದುವೆ. ಸೊ ಅದಾದಮೇಲೆ ನಂತರ ನನ್ನ ಸಕ್ಸಸ್ಫುಲ್ ಜರ್ನಿ ಇವೆಲ್ಲ ನನಗೆ ಏನೇ ಒಂದು ಇವತ್ತು ಸಿಕ್ಕಿದರೆ, ಏನೇ ಒಂದು ಮಾರ್ಗದರ್ಶನ ಸಿಕ್ಕಿದರೆ ಅದೆಲ್ಲ ನನ್ನ ಗುರು ಹಿರಿಯರು ಸ್ನೇಹಿತರಿಗೆ ಇವತ್ತು ಭಾಳಷ್ಟು ಪ್ರಶಸ್ತಿಗಳು ಬಂತು. ಈ ವರ್ಷ ನನಗೆ 2026 ಭಾಳ ಖುಷಿ ಕೊಡ್ತಾಯಿದೆ. ಯೂತ್ ಐಕಾನ್, ಇಂಡಿಯನ್ ಯೂತ್ ಐಕಾನ್ ಅವಾರ್ಡ್ ಒಂದು. ಆಮೇಲೆ ಡೆಲ್ಲಿನಲ್ಲಿ ನನಗೆ ಕೊಟ್ಟಂತಹ ವರ್ಲ್ಡ್ ಅಚೀವರ್ಸ್ ಅವಾರ್ಡ್ 2026. ಇವತ್ತು ಗ್ಲೋಬಲೈಸ್ ಆಗಿ ಎಲ್ಲ ಕಡೆ ನನ್ನ ಇನ್ನೊಬ್ಬ ಸ್ನೇಹಿತರು ನನಗೆ ವಿದೇಶದಿಂದ ಮತ್ತು ನನ್ನ ತುಂಬ ಚೈಲ್ಡ್ಹುಡ್ ಅಂದರೆ ನನಗೆ ತುಂಬ ಒಳ್ಳೆ ಫ್ರೆಂಡು ಮಾನಸ,
ಅವ್ರಿಗೂ ಅಷ್ಟೇ ನಾನು ಭಾಳ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು.